ಸನ್ಮಾನ್ಯ ಸಭಾಧ್ಯಕ್ಷರು, ತಾವು ತಂದಿರತಕ್ಕಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಿ ನಮ್ಮ ಸಹ ಸದಸ್ಯರಾಗಿದ್ದಂಥ ನಮ್ಮ ಪಕ್ಷದ ಸಹ ಸದಸ್ಯರು ಅಂತಂದ್ರೆ ಅದೇ ನಮ್ಮ ಜೊತೆಲೇ ಇದ್ದವರು ಅಂತ. ಸದಸ್ಯರಾಗಿದ್ದಂಥ ಈ ಮನೆಯ ಸದಸ್ಯರಾಗಿದ್ದಂಥ ರಾಜಾ ವೆಂಕಟಪ್ಪ ನಾಯ್ಕ, ಸುರಪುರದ ಶಾಸಕರು, ಅವರು ನಿನ್ನೆ ನಿಧನರಾಗಿದ್ದಾರೆ. ನಾನು ಮೊನ್ನೆನೂ ಕೂಡ ಹೋಗಿದ್ದೆ ನೋಡ್ಲಿಕ್ಕೆ ಅವರಿಗೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಷ್ಟೊತ್ತಿಗಾಗಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ICUನಲ್ಲಿದ್ದರು. ಮಾತಾಡ್ಸೋಕ್ಕಾಗಲಿಲ್ಲ. ಅದಕ್ಕಿಂತ ಹಿಂದಿನ ದಿನ ನಮ್ಮ ಅಧ್ಯಕ್ಷರು ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದರು ಅವ್ರಿಗೆ. ಸೊ ಅವ್ರು ಮಾತಾಡ್ಸ್ಕೊಂಡು ಬಂದ ಮೇಲೆ ಮತ್ತೆ ಅವರ ಪರಿಸ್ಥಿತಿ ಗಂಭೀರವಾಗಿ ಆಗ್ಬಿಟ್ಟಿದೆ. ನಾವು ಇಷ್ಟು ಬೇಗನೆ ಅವರು ನಮ್ಮನ್ನು ಅಗಲ್ತಾರೆ ಅಂತಕ್ಕಂಥ ನಂಬಿಕೆ ಇರಲಿಲ್ಲ. ಯಾಕಂದರೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಈ ಸದನದಲ್ಲಿ ಭಾಗಿಯಾಗಿದ್ದರು, ಮತ್ತು ಆರೋಗ್ಯವಾಗಿದ್ದಾರೆ ಅಂಥೇಳಿ ಕಾಣಿಸ್ತಾ ಇದ್ರು. ಕಾಂಗ್ರೆಸ್ನ ಭಾಳ ನಿಷ್ಠಾವಂತ ಶಾಸಕರು. ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ಮಂಡಲ ಪಂಚಾಯಿತಿ ಅಧ್ಯಕ್ಷರಾಗಿ, 4 ಬಾರಿ ಶಾಸಕರಾಗಿ ಈ ಸದನದಲ್ಲಿ ಕೆಲಸ ಮಾಡಿದ್ದಾರೆ. ಸುರಪುರ ಕ್ಷೇತ್ರವನ್ನು ಪ್ರತಿನಿಧಿಸಿ 4 ಬಾರಿ ಸದಸ್ಯರಾಗಿದ್ದರು. ಅವರು ಒಬ್ಬ ಹಿರಿಯ ಸದಸ್ಯರು, ನನಗೆ ಭಾಳ ಆಪ್ತರಾಗಿದ್ದಂಥವರು. ಅವರ ನಿಧನದಿಂದ ಭಾಳ ನೋವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅತ್ಯಂತ ಸರಳ ಸಜ್ಜನಿಕೆಯ ಸಂಭಾವಿತ ಶಾಸಕರು. ಯಾವಾಗಲೂ ಕೂಡ ನೇರ ನುಡಿಗೆ ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದರು. ಜೊತೆಗೆ ಜನಪರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ರು. ಜನಪರವಾದಂಥ ಕಾಳಜಿ ಇಟ್ಕೊಂಡು ಜನರ ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕೂಡ ನನ್ನ ಜೊತೆ ಬಂದಾಗ, ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಬರೋರು. ಪಾಪ ಯಾವಾಗಲೂ ಜನರ ಪರವಾದಂಥ ಕೆಲಸಗಳಿಗೆ ಬರೋರು. ಸೊ ಬಡವರ ಪರವಾಗಿದ್ದಂಥವರು, ರೈತ ಕುಟುಂಬದಿಂದ ಬಂದಂಥವರು. ಜೊತೆಗೆ ಅವ್ರ ಕುಟುಂಬ ರಾಜಕೀಯ ಕುಟುಂಬ. ಯಾಕಂದರೆ ಅವ್ರ ಫಾದರ್ ಕೂಡ ಶಾಸಕರಾಗಿದ್ದರು. ಆಮೇಲೆ ಅವ್ರ ತಮ್ಮನೂ ಕೂಡ ಲೋಕಸಭಾ ಸದಸ್ಯರಾಗಿದ್ದರು, ರಂಗಪ್ಪ ನಾಯ್ಕ. ಆರೋಗ್ಯ ಲೆಕ್ಕಿಸ್ತೇನೆ ಜನರ ಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇದ್ದಂಥವರು. ಅವರು ಇತ್ತೀಚೆಗೆ ನಾನು ಅವರಿಗೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದೆ. ಅದರ ಚಾರ್ಜ್ ಕೂಡ ತಗೊಂಡು ಕೆಲಸ ಮಾಡ್ತಾಯಿದ್ರು. ಸೊ ಅವರು ಇಷ್ಟು ಬೇಗನೆ ಮೃತರಾಗ್ತಾರೆ ಅಂತಕ್ಕಂಥ ಯಾರಿಗೂ ಕೂಡ ಅನ್ನಿಸ್ತಾ ಇರಲಿಲ್ಲ. ಅವ್ರು ಇನ್ನೂ 65-66 ವರ್ಷ ಇರಬೇಕು ಅಂತ ಅನಿಸುತ್ತೆ.